ಟು ಯು ವ್ಲಾಗ್ಸ್. ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ ಹೆಲ್ದಿ ಅಡಿಕೆ ಪುಡಿ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ಇದು ಪಪ್ಪಾಯಿ ಬೀಜ, ಆಮೇಲೆ ಕಾಜು, ಸೋಂಪು, ಆಮೇಲೆ ಇದು ಸೀಡ್ಸ್, ಮಿಕ್ಸ್ ಸೀಡ್ಸ್ ಅಂತ ತಗೊಂಡಿದ್ನಿ. ಇದ್ರಾಗ 5 ಟೈಪ್ಸ್ ಆಫ್ ಸೀಡ್ಸ್ ಇದೆ. ಏನೇನಂದ್ರ ಸನ್ಫ್ಲವರ್ ಸೀಡ್ಸು, ಚಿಯಾ ಸೀಡ್ಸು, ಫ್ಲಾಕ್ ಸೀಡ್ಸು, ಪಂಕಿನ್ ಸೀಡ್ಸು ಮತ್ತೆ ವಾಟರ್ ಮೆಲನ್ ಸೀಡ್ಸ್ ಇದೆ. ಇದೆಲ್ಲ ಫ್ರೈಡ್ ಸೀಡ್ಸ್ ಇದೆ, ರೋಸ್ಟೆಡ್. ಸೊ ಇದನ್ನ 1/2 ಬೌಲ್ ತಗೊಂಡ್ರೆ ಸಾಕು. ಆಮೇಲೆ ಬಾದಾಮು, ಆಮೇಲೆ ಇದು ಅಡಿಕೆ 2, ಆಮೇಲೆ ಲವಂಗ, ಆಮೇಲೆ ಇದು ಪಚ್ಚಕರ್ಪೂರ. ಇದಿಷ್ಟು ಸ್ವಲ್ಪ ಸ್ವಲ್ಪ ತಗೋಬೇಕು. ಆಮೇಲೆ ಜಾಜಿಕಾಯಿ, ಇದು ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಸಾಕಿದೇನು ಜಾಸ್ತಿ ಹಾಕೋದು ಬೇಡ. ಆಮೇಲೆ ತುಪ್ಪ, ಕ್ಯಾಶ್ಯೂ ನಟ್ಸು, ಆಮೇಲೆ ಸಾಲ್ಟು, ಸಕ್ಕರೆ. ಇದೆಲ್ಲ ತುಪ್ಪದೊಳಗೆ ರೋಸ್ಟ್ ಮಾಡಿ ಇಟ್ಕೋಬೇಕು. ಫಸ್ಟು ಗ್ಯಾಸ್ ಆಫ್ ಮಾಡಿದ್ರೆ ಇದ್ರೊಳಗೆ ಫಸ್ಟ್ 1 ಸ್ಪೂನ್ ತುಪ್ಪ ಹಾಕೊಂಡು, ಸೊ ಸೀಡ್ಸು ಕಟ್ ಮಾಡಿ ಈ ಕಡೆ ಸ್ವಲ್ಪ ಸೀಡ್ಸ್ ಹಾಕೊಂಡು, ಸೊ ಬಾದಾಮು 4-5 ಆದರೆ ಸಾಕು. ಆಮೇಲೆ ಲವಂಗ, ಸ್ವಲ್ಪ ಸೋಂಪು. ಓಕೆ, ನಿಮಗೆ ಎಷ್ಟು ಬೇಕು ಅಷ್ಟು ಅಳತಿ ಹಾಕೋಬೋದು. ಆಮೇಲೆ 1-2 ಕಾಶು ನಟ್ಸು, ಆಮೇಲೆ ಪಪ್ಪಾಯಿ ಸೀಡ್ಸ್ ಇಷ್ಟು ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೋಬೇಕು. ಸೊ ಫ್ರೈಡ್ ಆಗಿರೋದು ಎಲ್ಲ ಸೀಡ್ಸು ಮತ್ತು ಕಾಶು ನಟ್ಸ್ ಎಲ್ಲ ಇದ್ರೊಳಗೆ ಹಾಕ್ತೀನಿ. ಆಮೇಲೆ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಸೊ ಎಲ್ಲ ಮಿಕ್ಸಿ ಆದಮೇಲೆ ಇದಕ್ಕೆ ಸಕ್ಕರೆ, ಶುಗರ್ ಏನಿರ್ತದಲ್ಲ, ಶುಗರ್ ನಿಮಗೆ ಎಷ್ಟು ಬೇಕೋ ಅಷ್ಟು ಪೌಡ್ರ್ ಮಾಡ್ಕೊಂಡು ಹಾಕೋಬೋದು. ಸ್ವಲ್ಪ ರುಚಿಗೆ ಸ್ವಲ್ಪ 1 ಚಿಟಿಕೆ ಉಪ್ಪು ಹಾಕಿದ್ರೆ ನಿಮ್ಮದು ಹೆಲ್ದಿ ಅಡಿಕೆ ಪುಡಿ ರೆಡಿ ಆಯ್ತು. ಪೌಡರ್ ಮಾಡಿದ್ರೆ ಈ ಟೈಪ್ ಆಗ್ತದೆ. ಇದನ್ನ ಒಂದು ಕಂಟೈನರ್ ಒಳಗೆ ಹಾಕಿಟ್ಕೊಂಡು ಡೈಲಿ ನಾವು ಊಟ ಮಾಡಿದ್ಮೇಲೆ 1 ಸ್ಪೂನ್ ತಿಂದ್ರೆ ಪಚನನೂ ಆಗ್ತದ. ಆಮೇಲೆ ನಿಮ್ಗೆ ಹೇರ್ಸಿಗೂ ಒಳ್ಳೆಯದು, ಸ್ಕಿನ್ನಿಗೂ ಒಳ್ಳೆಯದು, ಮತ್ತು ನಿಮ್ದು ಏನಾದರೂ ಫ್ಯಾಟ್ ಏನಾದರೂ ಇದ್ರ ಬಾಡಿ ಒಳಗೆ ಅದು ಸಹಿತ ಬರ್ನ್ ಆಗ್ತದೆ. ಓಕೆ.